ಯಾವ ಕ್ಲಾಸ್ಗೂ ಹೋಗೋಕ್ಕಾಗಿಲ್ಲ. ಬಿಕಾಸ್ ಇಲ್ಲೇ ಆಯಿತು ಗುಂಪಲ್ಲಿ ಗೋವಿಂದ ನನಗೆ ಎಲ್ಲ ತುಂಬ್ಕೊಂಬಿಟ್ರು, ಯಾರು ಏನು ಮಾಡೋಕ್ಕಾಗಿಲ್ಲ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಾನು ಕಾಲೇಜ್ಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ, ಟುಡೇ ಈಸ್ ಗ್ರ್ಯಾಂಡ್ ಎಥ್ನಿಕ್ ಡೇ ಇನ್ ಮೈ ಕಾಲೇಜ್. ಇವತ್ತು ತುಂಬ ಗ್ರ್ಯಾಂಡಾಗಿ ಎಥ್ನಿಕ್ ಡೇ ಮಾಡ್ತಾ ಇದ್ದೀವಿ ನಮ್ಮ SFGC ಕಾಲೇಜಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ತೋರಿಸ್ತೀನಿ ಹೋಗಿ. ಸೊ ಬಟ್ ನಾನು ಅರ್ಜೆಂಟಾಗಿ ಬೇಗ ಹೋಗಬೇಕಾಯಿತು. ಸರ್ ಹೇಳಿದರು ಬೇಗ ಬಾ ಅಂತ. ಆ ಒಂದು ರೀಸನ್ಗೆ ನಾನು ಆಲ್ರೆಡಿ ಡೈರಿ ಸರ್ಕಲ್ ಹತ್ರ ಇದ್ದೀನಿ. ಸೊ ಬನ್ನಿ ಹೋಗಿ ಯಾವ ಥರ ಡೆಕೋರೇಷನ್ ಈಚ್ ಕಡೆ ನಾನು ಸ್ಯಾಂಪಲ್ ನಿಮ್ಗೆ ತೋರಿಸಿದ್ದೆ. ಇವತ್ತು ಹೇಗೆ ಮಾಡಿದ್ದಾರೆ ಕತೆ ನೋಡೋಣ. ಬಿಕಾಸ್ ಎಷ್ಟೋ ಜನ 6:30ಗೆಲ್ಲ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಲೆಟ್ಸ್ ಹ್ಯಾವ್ ಫನ್. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಇಯರ್. ಸೊ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ ಅಷ್ಟು ಎಂಜಾಯ್ ಮಾಡೋಣ. ಆ್ಯಂಡ್ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡೋಣ, ಎಲ್ಲರ ಜೊತೆ ಖುಷಿಯಾಗಿರೋಣ, ಆ್ಯಂಡ್ ಎಲ್ಲರೂ ಒಗ್ಗಟ್ಟಾಗಿರೋಣ ಅಷ್ಟೇ ಹೇಳೋದು ನಾನು. ಆ್ಯಂಡ್ ಇಲ್ಲೇನು ಮಾತಾಡೋಕ್ಕಿಲ್ಲ, ಅಲ್ಲೋಗಿ ಮಾತಾಡ್ತೀನಿ. ಬಿಕಾಸ್ ಇಲ್ಲೇ ಎಲ್ಲ ಮಾತಾಡ್ಬಿಟ್ಟು ಅಲ್ಲೇನು ಮಾತಾಡೋಕ್ಕಿರಲ್ಲ. ಸೊ ಬನ್ನಿ, ಇನ್ನೇನು ಹೊಡ್ತಾ ಇದ್ದೀನಿ. ಸೊ ಸಿಗ್ತೀನಿ, ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಫೈನಲಿ ಕಾಲೇಜಿಗೆ ಬಂದಿದ್ದಾಯಿತು. ಕಾಲೇಜಲ್ಲಿ ಅಣ್ಣ ಓಡಿ ಬೇಗ. ನನಗಿರುವ ತಾಳ್ಮೆ ನಿನಗಿಲ್ಲವೇ? ವೆಯ್ಟ್ ಮ್ಯಾನ್, ಹೊಟ್ಟೆ ಥರ ಆಡಬೇಡ. ಕುಮಾರ್ ಸಿಕ್ಕೇನೆ ಗೈಸ್. ಯಾವುದೋ ದೇವ್ರು ತರ್ಸೋದು ಯಾವುದೋ ಅಂತ ಗೊತ್ತಿಲ್ಲ, ಬಂದಾದ್ಮೇಲೆ ತೋರಿಸ್ತೀನಿ. ಯಾಕಿರ್ಬೇಕು ನಿನ್ನಂತವ್ರು ಭೂಮಿ ಮೇಲೆ, ಯಾಕಿರ್ಬೇಕು? ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ನನಗೆ ಯಾರು ಸಿಕ್ಕಿದ್ದಾರೆ ನೋಡಿ, ನನ್ನ ಛೋಟಾ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಮತ್ತೆ ಹಾಯ್ ಫ್ರೆಂಡ್ಸ್. ಮತ್ತೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಸೂಪರ್. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ಚೆನ್ನಾಗಿದ್ಯಾ? ಎಲ್ಲರೂ ಚೆನ್ನಾಗಿಲ್ಲ ಅಂತವ್ರೆ. ಎಲ್ಲ ಮ್ಯಾಚಿಂಗ್ ಸಾಕಾಗಿದೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ತುಂಬಾ ಅಂದ್ರೆ ಕ್ಲೋಸ್ ಆಗಿರ್ತೀವಲ್ಲ ಜಾಸ್ತಿ ಅವ್ರ ಜೊತೆ, ಅವಾಗ ನಾವು ಅಡ್ಜಸ್ಟ್ ಆಗ್ಬಿಡ್ತೀವ ಅವ್ರ ಹತ್ರ. ಅದಕ್ಕೆ ನಾವು ಅವ್ರ ಹತ್ರ ಕ್ಲೋಸ್ ಆಗಿರ್ತೀವಿ. ಹೌದಾ? ಅವನ ಫ್ರೆಂಡ್ ಊರಿಗೆ ಹೋಗಿ ಏನಂತ ನಿಂಗೆ ಎಷ್ಟು ಮಿಸ್ ಮಾಡ್ಕೊಂತಿದ್ಯಾ? ನಾನು ತುಂಬಾ, ಅವನಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅಷ್ಟು ದಿವಸ. ಅಪ್ಪನೇ ಕರ್ಕೊಂಡು ಗೈಸ್ ನಮ್ಮ ಕಾಲೇಜಲ್ಲಿ ಜಗಳಗಂಟಿ ಅಂತ ಇರೋದು. ನಾನು ಜಗಳನೇ ಮಾಡಲ್ಲ ಗೈಸ್, ಇವಣ್ಣ ಹಂಗನ್ನೋದಷ್ಟೇ. ಖಂಡಿತ ಚೆನ್ನಾಗಿರಲ್ಲ ಸರ್. ಪಾಪ ನಾನು ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನ್ ನೀವು? ಪಾಪ ನಾನು ಯಾರು ಹೇಳಲ್ಲ. ಯಾರಿಗೂ ಹೊಡಿಕೆ ಡೈಲಾಗ್ ಬಿಡಲ್ಲ. ಏನ್ ಮಾಡಿ ತೋರಿಸಿ ದುರ್ಗಾ ಪೂಜೆ. ನೀನೇ ತೋರಿಸಿ. ಗೈಸ್ ನಮ್ಮ ಕ್ಲಾಸಲ್ಲಿ ದುರ್ಗಾ ಪೂಜೆ ಮಾಡಿದೀವಿ. ಚರಣ್ ಸರ್ ನಮ್ಮ ಕ್ಲಾಸಲ್ಲಿ ಡ್ಯಾನ್ಸ್ ಮಾಡ್ತಾರಂತೆ ಗೈಸ್. ಈಗ ಅದೆಲ್ಲ ನೀವು ಹೋಗಕ್ ಮುಂಚೆ ನಿಮ್ಮ ಆರೈಕೆಗಳೇನಿದೆ ಎಲ್ಲ ತಿರ್ಸ್ಬಿಟ್ಟು ಹೋಗ್ತೀನಿ ನಾನು. ತಿನ್ನುವಾಗ ಮಾತಾಡಬಾರ್ದು. ಓ ಮೈ ಗಾಡ್. ಒಂದನ್ನಾಗೆ ಹೈಟ್ ಮಾಡ್ಬಿಟ್ಟು ಹೋಗಿ ಸರ್ ಸಾಕು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಯಾಕೆ ಹಿಂಗ್ ಕಣ್ಣಾಗ್ತಾ ಇದ್ದೀರಾ? ಇವಳ ತರ ತಾಳ್ಮೆ ಇಡ್ಬೇಕು ಸರ್.
ನಂಗೆ ಹೆವಿ ಆಗಿದೆ ಇವತ್ತೆಲ್ಲ. ಆದ್ರೂ ಹೈಟ್ ಆಗ್ತಿಲ್ಲ ನೋಡಿ, ಹೆವಿ ಆದ್ರೂ. ತಿಂದು ಕುಳ್ಳಗಾಗಿದ್ದೀನಿ ನಾನು. ಅದಕ್ಕೆ ಆಫ್ ಮಾಡು ಸಾಕು. ಕಂಟೆಂಟ್ ಬೇಕಲ್ಲ. ಕಂಟೆಂಟ್ ನನ್ನ ಹತ್ರ ಬಂದ್ರೆ ಕಂಟೆಂಟ್ ಸಿಗುತ್ತಾ ನಿಮ್ಗೆ? ವಡ 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 ಅಂತಿರೋದು ನೀನು. ಸುಮ್ನಿಲ್ಲ ಅರ್ಧ ಇರುವೆ ಬಿಟ್ರು ಅಂತ ಕೆದಕ್ತಾ ಇದೆಯಾ ನನ್ನ. ಲೈಕ್ಸ್ ಜಾಸ್ತಿ ಬರುತ್ತೆ ನಂಗೆ. ಅದೇ ಕರೆಕ್ಟ್. ಅವ್ನು ಮಾಡ್ಲಿ ಬಿಡು. ಅವ್ನು ನನ್ನ ನೋಡಿದ್ರೆ ಅವ್ನು ರೆಕಾರ್ಡ್ ಮಾಡ್ತೀನಿ. ಮ್ಯಾಮ್ ಅವ್ರು ತಿನ್ನೋದಕ್ಕೆ ಬರಲ್ಲ ಮ್ಯಾಮ್, ಹೇಳ್ಕೊಡ್ತಾ ಇದೀವಿ ಬೇಗ ತಿನ್ನೋದು ಹೆಂಗೆ ಅಂತ. ನೀನು ಅದು ತಿಂದೂ ಹೈಟ್ ಆಗಿಲ್ಲ ನೋಡು. ಅನ್ಕೊಂಡಿದ್ದಕ್ಕೂ ಆಗ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅನ್ಸತ್ತೆ. ನಾನು ನೋಡ್ರೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ರಪ್ಪ, ಹೇಳ್ರು. ಕಮೆಂಟ್ ಹಾಕಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಗೈಸ್ ನನ್ನ ತಂಗಿ ತಿಂತಾವಳು. ಬೆಳಗ್ಗೆಯಿಂದ ಜಗಳ ಗಂಟೆ ಎಂದಾಯ್ತು, ಇವಾಗ ಬಕಾಸುರಿ ಅಂತ ತಂಗಿ ಎಂದಿದ್ದು ಅರ್ಥ ಆಯ್ತು ಅನ್ಸುತ್ತೆ. ಬೇಡವಂತೆ ಬಕಾಸುರಿ. ಬೇಡ ತಿನ್ಸು ಹೋಗ್ಲಿ. ತಟ್ಟೆ ತುಂಬಾ ಹಾಕೊಂಡಿದ್ದು. ದೃಷ್ಟಿ ಆಗುತ್ತೆ. ಬೆಳಗ್ಗೆಯಿಂದ ತಿಂದಿಲ್ಲ ಗಾಯ್ಸ್, ಬರೀ ಸ್ವಲ್ಪ ಸ್ವಲ್ಪ ಪ್ರಸಾದ ತಿಂದೆ. ನಾನು ತಿಂದಿಲ್ಲ. ಬೇಡ ಗೈಸ್ ಫೈನಲಿ ಎಲ್ಲ ಮುಗೀತಂತೆ. ಎಲ್ಲ ಮುಗೀತಂತೆ ಗೊತ್ತಿಲ್ಲ, ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಎಲ್ಲ ಕ್ರೌಡ್ ತುಂಬ್ಕೊಂಡ್ಬಿಟ್ಟು ದನ ತುಂಬಿದ್ರು. ಸೊ ಅದಕ್ಕೆ ಸರ್ಗೆ ಒಂದು ಫೋಟೋಶೂಟ್ ಮಾಡಬೇಕು ಅಂದರು. ಅದಕ್ಕೆ ಬಂದು ಸರ್ ಇಲ್ಲೇ ಫೋಟೋಶೂಟ್ ಮಾಡಿ ಸಿಗ್ತೀನಿ. ಗೈಸ್ ಫೈನಲಿ ಎಲ್ಲ ಮುಗೀತು. ಬಟ್ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಪ್ರತಿಯೊಂದು ಕ್ಲಾಸನ್ನು ಹೋಗಿ ವಿಸಿಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಕೆಲವೊಂದು ಕಡೆ ಏನಾಗಿತ್ತು ಅಂದರೆ ತುಂಬ್ಕೊಂಬಿಟ್ಟಿದ್ರು. ಕೆಲವು ಕಡೆ ತುಂಬ್ಕೊಂಬಿಟ್ಟಿದ್ರು ಆ್ಯಕ್ಚುಲಿ. ನೀಟಾಗಿ ಮಾಡೋಕ್ಕಾಗಿಲ್ಲ. ಯಾವ ಕ್ಲಾಸ್ಗೂ ಹೋಗೋಕ್ಕಾಗಿಲ್ಲ. ಬಿಕಾಸ್ ಒಂದು ಪ್ರಾಪರಾಗಿ ಒಂದು ಟೈಮಲ್ಲಿ ಈ ಕ್ಲಾಸ್ ಅಂತ ಇದ್ದಿದ್ರೆ ಕರೆಕ್ಟಾಗಿರೋದು. ಇಲ್ಲೇ ಆಯಿತು ಗುಂಪಲ್ಲಿ ಗೋವಿಂದ ನನಗೆ ಎಲ್ಲ ತುಂಬ್ಕೊಂಬಿಟ್ರು. ಯಾರು ಏನು ಮಾಡೋಕ್ಕಾಗಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಬ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಅದಕ್ಕೆ ಈಗ ನಂದು ಬೆಳಗ್ಗೆಯಿಂದ ಒಂದು ಫೋಟೋನೂ ಇಲ್ಲ. ಅದಕ್ಕೆ ಇವನು ತೆಗೆದ, ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಮೋನಿಶ್ ಅಂತ ಇದ್ದ, ಅವ್ನು ತೆಗೆದ. ಗಾರ್ಡನಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ಮೇಲೆ ಹೋಗ್ಬೇಕು. ಮೇಲೆ ಹೋಗಿ ಜ್ಯೂಸ್ ಕುಡಿಬೇಕು. ಜ್ಯೂಸಲ್ಲಿ ಜ್ಯೂಸ್ ಅಂಗಡಿಗೆ ಹೋಗಿ ಕೇಳ್ತೀನಿ, ಮ್ಯಾಂಗೋ ಜ್ಯೂಸ್ ಇಲ್ಲವೇ ಇಲ್ಲ ಅಂತೆ. ನಾನು ಮ್ಯಾಂಗೋ ಬಿಟ್ಟು ಬೇರೆ ಕುಡಿಯಲ್ಲ. ನೋಡೋಣ, ಸಿಗ್ತೀನಿ ಗೈಸ್. ಕಾಲೇಜಿಂದ ಮುಗಿಸ್ಕೊಂಡು ಹೊಡೆತೀನಿ. ಸೊ ಆನ್ ದ ವೇ ಇವಾಗ ಹೋಗ್ತಾ ಕೇಕ್ ತೊಗೊಂಡೋಗ್ಬೇಕು. ಆನ್ ದ ವೇ ಹೋಗ್ತಾ, ಬಿಕಾಸ್ ಅಪ್ಪನ ಬರ್ಡೇ ಕೂಡ ಇವತ್ತು. ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸ್ಬೇಕು. ಡೆಕೋರೇಷನ್ ಎಲ್ಲ ಮಾಡಬೇಕಾಗಿತ್ತು, ಬಟ್ ಇಲ್ಲೇ ಸಿಕ್ಕಾಕೊಂಬಿಟ್ಟಿದ್ದೀನಿ ಆ್ಯಂಡ್ ಲೇಟ್ ಬೇರೆ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿಸೋಣ ಅಂತ ಅಂದ್ಕೊಂಡು ಬರೀ ಇವಾಗ ಕೇಕ್ ಕಟ್ ಮಾಡಿಸೋಣ. ಅದು ಬೇಡ ಅಂತ ಹೇಳಿದ್ರಂತೆ, ಬಟ್ ಆದರೂ ಅರ್ಧ kg ಕೇಕ್ ಎತ್ಕೊಂಡು ಹೋಗೋಣ ಅಂತ. ಇಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಿ ಟ್ರಾಫಿಕಲ್ಲಿ, ಹೋಗಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ. ಲೆಟ್ಸ್ ಸಿ, ಬನ್ನಿ ಹೋಗೋಣ. ಕೇಕ್ ಅಂಗಡಿ ಹತ್ರ ಹೋಗಿ ಸಿಗ್ತೀನಿ. ಸೀದಾ ಮಿಕ್ಕಿದ್ದು ಮನೇಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆಯಾ? ಇಷ್ಟ